ಹೊಸಕೋಟೆ ಒಳ ಮೀಸಲಾತಿ ವಿರೋಧಿಸಿ ಬಲಗೈ ಜಾತಿಗಳ ಒಕ್ಕೂಟದ ಹೊಸಕೋಟೆಯ ನೂರಾರು ಹೋರಾಟಗಾರರು ಫ್ರೀಡಂ ಪಾರ್ಕಿಗೆ ಹೊರಟ ಹೋರಾಟಗಾರರು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ಎಂದು ಪ್ರಶ್ನಿಸಿ ಹಾಗೂ ದಲಿತ ವಿರೋಧಿ ನೀತಿ ಆಗ್ರಹಿಸಿ ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಹೊರಟ ದಲಿತ ಪರ ಹೋರಾಟಗಾರರು. ಹೊಸಕೋಟೆ ಭಾಗದಿಂದ ಸಾವಿರಾರು ದಲಿತ ಹೋರಾಟಗಾರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಸಾಥ್. ಹೊಸಕೋಟೆಯಿಂದ 20ಕ್ಕೂ ಅಧಿಕ ಬಸ್ಗಳ ಮೂಲಕ ಭಾರೀ ಪ್ರಮಾಣದಲ್ಲಿ ಭಾಗಿಯಾಗಿದ್ದಾರೆ. ಜಸ್ಟಿಸ್ ಎಚ್ಎನ್ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿ ವಿರುದ್ಧ ಆಕ್ರೋಶ. ಪ್ರವರ್ಗ ಬಿ ಮತ್ತು ಸಿ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ನಮಗೆ ಸೇರಬೇಕಾದ ಹಕ್ಕಿನ ಮೀಸಲಾತಿ ಕೇಳುತ್ತಿದ್ದೇವೆ ಎಂದ ಹೋರಾಟಗಾರರು. ಸ್ವಾಮೀಜಿಗಳ ಕರೆ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ಹೊಸಕೋಟೆ ಟೋಲ್ ಬಳಿ ಬಸ್ಸುಗಳಲ್ಲಿ ಹೋರಾಟಗಾರರು ಬೆಂಗಳೂರು ಕಡೆ ಪ್ರಯಾಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಿಂದ ಫ್ರೀಡಂ ಪಾರ್ಕ್ ಕಡೆ ಹೊರಟ ದಲಿತ ಪರ ಹೋರಾಟಗಾರರು ಎಡಬಲ ಎಂಬ ಭೇದ ಭಾವ ಮೂಡಿಸಿ ಅಣ್ಣ ತಮ್ಮಂದಿರಂತಿದ್ದವರ ಮಧ್ಯೆ ಬಿರುಕು. ಗ್ರಾಮಗಳಲ್ಲಿ ಸಾಮರಸ್ಯ ಕೆಡಿಸುವ ಕಾರ್ಯಕ್ಕೆ ಯಾರೂ ಮುಂದಾಗಬಾರದು ಎಂದು ಸಂಘಟನೆಗಳ ಮುಖಂಡರ ಒತ್ತಾಯ. ಬಲಗೈ ಸಮುದಾಯದ ಬಂಧುಗಳು ಏನು ನಮ್ಮ ಬಲಗೈ ಸಮುದಾಯಕ್ಕೆ ಆಗಿರುವಂಥ ಕೆಲವು ಅನ್ಯಾಯಗಳ ವಿರುದ್ಧ ಏನಂತಂದರೆ ರೋಸ್ಟರ್ ಬಿಂದು ಅನ್ನೋದನ್ನು ಸರಿಯಾದ ಒಂದು ಇದರಲ್ಲಿ ನಿಟ್ಟಿನಲ್ಲಿ ತಗೊಂಬಂದಿಲ್ಲ. ಹಾಗಾಗಿ ನಾವು ಅದನ್ನು ಸರಿಪಡಿಸ್ಬೇಕು. ಏನು ABC ಅಂತ ವರ್ಗಗಳು ಮಾಡಿದ್ದಾರೆ. ಎ ವರ್ಗ ಆದ ನಂತರ ಬಿ ವರ್ಗ ನಮ್ಮನ್ನು ಏನು ಪರಿಶಿಷ್ಟ ಜಾತಿಯಲ್ಲಿ ವಲಯ ಸಮುದಾಯಕ್ಕೆ ಮಾಡಿದ್ದಾರೆ, ಸೇರಿಸಿದ್ದಾರೆ. ಆ ಎಯಿಂದ ಬಿಗೆ ಬರೋದಕ್ಕೆ 9 ಜಾತಿಗಳನ್ನು ದಾಟ್ಕೊಂಬರೋಷ್ಟೊಳಗಡೆ ನಮಗೆ ಏನು ಅಧಿಕಾರಗಳಾಗಲಿ ಮತ್ತು ಕೆಲಸಗಳಾಗಲಿ ಯಾವುದೇ ರೀತಿ ಸಿಗೋದಕ್ಕೆ 30 ವರ್ಷ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ಇದರ ವಿರುದ್ಧವಾಗಿ ಇದನ್ನು ಸರಿಪಡಿಸ್ಬೇಕು ಅನ್ನೋದು ವಿರುದ್ಧವಾಗಿ ನಾವು ಮಾಡ್ತಾಯಿದ್ದೀವಿ ಹೊರತು ಯಾವುದೇ ಜಾತಿ ಜನಾಂಗದ ವಿರುದ್ಧವಾಗಲ್ಲ. ನಮ್ಮ ಅಣ್ಣ ತಮ್ಮಂದರು ಕೆಲವರು ಇದನ್ನು ವಿರೋಧಗಳು ಮಾಡ್ತಾಯಿದ್ದಾರೆ ಅವರವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ. ಹಾಗಾಗಿ ನಾವು ಯಾವುದೇ ಸಮುದಾಯದ ವಿರುದ್ಧ ಇಲ್ಲ. ನಾವು ನಮ್ಮ ಜನಾಂಗಕ್ಕೆ ಮತ್ತು ಮುಂದಿರುವ ಮಕ್ಕಳಿಗೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಆ ರೋಸ್ಟರ್ ಬಿಂದು ಏನಿದೆ ಅದನ್ನು ಈಗಾಗಲೇ ಸರಿಪಡಿಸ್ಬೇಕು ಅನ್ನೋರು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಂತರ ಈ ಸಮಯದಲ್ಲಿ ಮಾತಾಡಬಾರ್ದು ಏನೋ ಗೊತ್ತಿಲ್ಲ, ನಮ್ಮ ಪಿ ಮುನ್ರಾಜಣ್ಣವರು ಏನೋ ಒಂದು ಸಣ್ಣದು 2-3 ಮಾತು ಮಾತಾಡಿದ್ರು ಅಂತ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ, ಸ್ನೇಹಿತರೆ, ನೀವೆಲ್ಲ ನಮ್ಮ ಅಣ್ಣ ತಮ್ಮಂದರು ಅಂತ ಇದ್ದೀರಾ. ಇದೇ ನಮ್ಮ ಮಾದೇವಪ್ಪನ ಬಗ್ಗೆ ಬೈದಾಗ ಅವ್ರಿಗೆ ಚಪ್ಪಲಿ ಹಾರ ಹಾಕಿದ್ರಿ, ನೀವು ಬ್ಯಾನರ್ಗೆ ಚಪ್ಪಲಿಯಲ್ಲಿ ಹೊಡೆಯೋಂಥ ಕೆಲಸ ಮಾಡಿದ್ರಿ. ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರಿ, ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡಿದ್ರಿ. ಅವಾಗೆಲ್ಲ ನೀವೆಲ್ಲೋಗಿದ್ರಿ? ಅವಾಗ ಯಾಕೆ ನೀವು ಮಾತಾಡಿಲ್ಲ? ನಿಮ್ಮವ್ರನ್ನ ನೀವು ಯಾಕೆ ಸರಿಪಡಿಸಲಿಲ್ಲ? ಯಾಕೆ ನೀವು ಅವ್ರಿಗೆಲ್ಲ ಬುದ್ಧಿ ಹೇಳಲಿಲ್ಲ? ಹಿಂಗೆಲ್ಲ ಮಾತಾಡಬಾರ್ದು. ನೀವು ಮಾಡಿರೋಂಥ ಕೆಲಸಗಳು ಇವತ್ತು ಹಳ್ಳಿಗಳಲ್ಲಿ ಅಣ್ಣ ತಮ್ಮಂದ್ರಂತ ಇದ್ದಂಥವರೆಲ್ಲ ಕಿತ್ತಾಡ್ತಾ ಇದ್ದಾರೆ, ಒಡೆದಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಮುನ್ರಾಜಣ್ಣ ಒಂದು ಸಣ್ಣ 2-3 ಮಾತು ಮಾತಾಡಿದ ತಕ್ಷಣ ನಿಮ್ಗೆ ಇಷ್ಟು ಬೇಸರ ಆದೆ. ರಾಜ್ಯಾದ್ಯಂತ ಬಲಗೈ ಸಮುದಾಯದ ವಿರುದ್ಧವಾಗಿ ನೀವು ಕುತಂತ್ರಗಳು ನಡೆಸ್ತಾ ಇದ್ದೀರಾ. ಅದ್ರ ವಿರುದ್ಧವಾಗಿ ನೀವ್ಯಾರು ಮಾತಾಡ್ತೀರಾ? ಬರೀ ಮುನ್ರಾಜಣ್ಣ 1-2 ಮಾತು ಮಾತಾಡೋದು ಅಂತ ನೀವು ಮಾತಾಡ್ತಾ ಇದ್ದೀರಲ್ಲ, ದಯವಿಟ್ಟು ನೀವು ಅಣ್ಣ ತಮ್ಮಂದ್ರ ಥರ ಬಾಯಲ್ಲಿ ಹೇಳೋದಲ್ಲ ಸ್ವಾಮಿ, ಮನಸ್ಸಲ್ಲೂ ಇರಬೇಕು. ಆ ಮನಸ್ಸಲ್ಲಿರಬೇಕು. ನೀವು ಈ ಕೆಲಸ ಮಾಡೋದಕ್ಕೆ ಊರುಗಳಲ್ಲಿ ಇವತ್ತು ಒಗ್ಗಟ್ಟುಗಳು ಎಲ್ಲ ಒಡೆದೋಗಿ ಇವತ್ತು ರೈಟು ಲೆಫ್ಟು ಅಂತೆಲ್ಲ ಡಿವೈಡ್ ಆಗ್ತಾ ಇರೋದು. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಡೋಣ, ಆದರೆ ಜಾತಿಗಳು ಡಿವೈಡ್ಗಳು ಮಾಡಬೇಕು. ಇವನು ಒಲಿಯ ಇವನು ಮಾದಿಗ ಅಂತ ಭೇದ ಭಾವ ಮಾಡ್ತಾ ತಾರತಮ್ಯ ಕೆಲಸಗಳು ಮಾಡಬೇಡ್ರಿ. ಊರುಗಳಲ್ಲೆಲ್ಲರೂ ಅಣ್ಣ ತಮ್ಮಂದ್ರ ಥರ ಇದ್ದಾರೆ, ಅವ್ರನ್ನ ಹಂಗೆ ಬದುಕಕ್ಕೆ ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬಲಗೈ ಸಮುದಾಯದ ವಿರುದ್ಧವಾಗಿ ಮಾತಾಡಿದ್ರೆ ನಾವೆಲ್ಲರೂ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗುತ್ತೆ. ನಮಗೂ ಧ್ವನಿ ಇದೆ, ನಾವು ಮಾತಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಎಡಗೈ ವಿರುದ್ಧ ನಾವು ಕೆಲವರು ಮಾತಾಡೋದಿಲ್ಲ. ಯಾಕೆ ಮಾತಾಡ್ತಾ ಇದ್ದೀರಿ ಅಂದರೆ, ನೀವು ಮಾತಾಡ್ತಾ ಇರೋದ್ರಿಂದ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀವಿ ಅಷ್ಟೇ ಹೊರತು ನಾವು ಯಾರು ಮಾತಾಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಭೀಮ್. ಮಾತಾಡ್ತಾ ಡಿಟೇನ್ ಮುಂದೆ ಬೇಡ. ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಬಲಗೈ ಸಮಾಜದ ಒಂದು ಹೋರಾಟನ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ನಾವು ಯಾವುದೇ ಜಾತಿ ಜನಾಂಗದ ವಿರುದ್ಧವಾಗಿಲ್ಲ. ಇವತ್ತು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ. ಇವತ್ತು ಕೆಲವು ಯೂನಿವರ್ಸಿಟಿಗಳಲ್ಲಿ ಇವತ್ತು ಅಪಾಯಿಂಟೆಡ್ ಮಾಡಿದ್ರು, ಎಲ್ಲ ಬರೀ ಎ ವರ್ಗ ಅಂತೇಳಿ ಒಂದೇ ವರ್ಗಕ್ಕಾಗಿ ಅವರು ಅಪಾಯಿಂಟೆಡ್ ಮಾಡ್ಕೊಂಡಿದ್ದಾರೆ. ಅದರಿಂದ ನಾವು ಸರ್ಕಾರದ ವಿರುದ್ಧವಾಗಿ ಏನು ನಮಗೆ ಬರ್ತಕ್ಕಂಥ ಒಂದು ಮೀಸಲಾತಿನ ನಾವು ಕೇಳೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹಿಂದೆ ವಕೀಲರಾದಂಥ ಅರುಣ್ ಕುಮಾರು, ಭಾಸ್ಕರ್ ಪ್ರಸಾದ್, ಎಚ್ ಆಂಜನೇಯ ಇತರೆ ನಾಯಕರುಗಳೆಲ್ಲ ಸೇರಿ HC ಮಾದೇವಪ್ಪನು, ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರಲ್ಲ,
ಅದ್ರ ಬಗ್ಗೆ ಯಾರೂ ಸಹ ಈ ವಿಚಾರದಲ್ಲಿ ಖಂಡಿಸ್ಲಿಲ್ಲ. ಮೊದಲು ಜಾತಿಗಳ ಮಧ್ಯೆ ಹೊಡಿತಕ್ಕಂಥದ್ದು ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್. ಮೊದಲು ಇವರು ಬುದ್ಧಿ ಕಲ್ಕೊಬೇಕು. ಇವರು ನಾವು ಅಣ್ತಮ್ಮನವರಪ್ಪ ಅಂತಿದ್ದಂಥವ್ರು ಬಲಗೈಯರು ಮತ್ತು ಎಡಗೈಯರು, ಬಲನೇ ಬೇರೆ ಎಡಗೈಯರೇ ಬೇರೆ ಅಂತೇಳಿ ನಮ್ಮ ಜಾತಿಗಳು ಹೊಡೆದಂಥ ವ್ಯಕ್ತಿಗಳು ಇವರು. ಮಂದಕೃಷ್ಣ ಮಾದಿಗ ಬಂದು ಆಂಧ್ರದಿಂದ ಬಂದಿಲ್ಲಿ ನಮ್ಮ ಜಾತಿಗಳು ಬೇರ್ಪಡಿಸಿದ್ರಲ್ಲ, ಅವತ್ತು ಯಾವನಾದರೂ ಒಬ್ಬನನ್ನ ಕೇಳಿದ್ರಾ ಯಾಕ್ರಿ ನಾವು ಬಲಗೈಯರು ಎಡಗೈಯರು ನಾವು ಒಗ್ಗಟ್ಟಾಗಿದ್ದೀವಿ, ಆದರೆ ನಮ್ಮನ್ನು ಬಂದು ಯಾಕಿಲ್ಲಿ ರಾಜ್ಯದಲ್ಲಿ ಹೊಡಿತೀರ ಅಂತೇಳಿ ನೀವು. ಇವತ್ತು ಬೋವಿವರು, ಲಂಬಾಣಿ, ಕೊರ್ಮ ಇವತ್ತು ಸುಮಾರು 21 ಜನ 22 ಜನ MLAಗಳಿದ್ದಾರೆ. ಅವ್ರ ಬಗ್ಗೆ ಯಾಕೆ ಇವ್ರು ಹೋರಾಟ ಮಾಡ್ತಾ ಇಲ್ಲ?